ಇದೆಯಾ ಅಂತ ಕಾಯ್ತಿದ್ದೀನಿ, ಬಟ್ ನೀವು ಬರ್ಲಿಲ್ಲ. ಬಾಂಗ್ಲಾದೇಶದಲ್ಲೂ ಅದೇ ನಡೀತಾ ಇದೆಯಲ್ಲ. ಪ್ರಕಾಶ್ ರಾಜ್ ಅವರೇ, ನೀವು ಯಾಕೆ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ? ಯಾಕೆ ಒಂದು ಪೋಸ್ಟ್ ಹಾಕ್ತಾ ಇಲ್ಲ? ಹಿಂಸಾಚಾರವನ್ನು ಬಂದ್ ಮಾಡಬೇಕು ಅಂದ್ರೆ ಎಲ್ಲಾ ಕಡೆಗೂ ಬಂದ್ ಮಾಡ್ಬೇಕಲ್ವಾ ಅನ್ನುವಂಥದ್ದು ಈಗ ನನ್ನ ಪ್ರಶ್ನೆ, ಜೊತೆಗೆ ಜನಸಾಮಾನ್ಯರ ಪ್ರಶ್ನೆ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಿಬೇಟ್ ಕರೆದಿದ್ದೇವೆ ನಾವು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ನ ವಾಸುದೇವ್ ಮೂರ್ತಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇಲ್ಲಿ ಪ್ರಕಾಶ್ ರಾಜ್ ಅವರ ಆ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ಅದರ ಬಗ್ಗೆ ಮಾತನಾಡ್ತೇನೆ. ಇನ್ನು ಝೂಮ್ ಲೈವ್ ನಲ್ಲಿ ಶ್ರೀವಲ್ಲಿ ಅವರು ಬಿಜೆಪಿಯ ವಕ್ತಾರರು ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ. ಮೇಡಮ್ ಸ್ವಾಗತ ಮ್ಯಾಮ್. ಎಸ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಪ್ರಕಾಶ್ ರಾಜ್ ಅವರ ಒಂದು ಮಾತು ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ. ವೈ ಓನ್ಲಿ ಪ್ಯಾಲೆಸ್ಟೀನ್ ಅಂತ ಹೇಳಿ ನಿಮ್ಗೆ ಕೇಳ್ತಾ ಇರೋದು. ನೋಡಿ, ಈಗ ಪ್ರಕಾಶ್ ರಾಜ್ ಅವರು ಮಾತಾಡಿರೋದು ಸರಿ. ಫಿಲಿಮ್ ಯಾಕೆ ತೋರಿಸ್ಬಾರ್ದು ಅಂತಲೂ ಕೇಳಿದ್ದಾರೆ. ಆಯ್ತಾ? ನಾನು ಹೇಳ್ತಾ ಇರೋದು, ಅವ್ರು ಹೇಳ್ತಾ ಇರೋದು ಫಿಲಿಮ್ನಲ್ಲಿರೋಂಥ ವಿಷಯಗಳು ಬೇಕಾಗಿರೋದು. ಇಲ್ಲಿ ಪ್ಯಾಲೆಸ್ಟೀನಿಯರು ಇದು ಅಂತ ಅಲ್ಲ, ಮುಸ್ಲಿಮ್ಸು ಹಿಂದೂಗಳು ಅಂತ ಅಲ್ಲ. ನೀವು ಮಾತೆತ್ತಿದ್ರೆ ಬಾಂಗ್ಲಾದೇಶಲ್ಲಿ ಹಿಂದೂಗಳು ಮಾರಣ ಹೋಮ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಪ್ರಕಾಶ್ ರಾಜ್ಗೂ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಾರಣ ಹೋಮ ಆಗೋಕ್ಕೂ ಲಿಂಕ್ ಇಲ್ಲ. ಒಂದು ಪ್ರಕಾಶ್ ಅವರೇ ಹೇಳಿದರೆ ಎಲ್ಲಾ ದೇಶದ್ದು ತೋರಿಸುವಾಗ ಪ್ಯಾಲೆಸ್ಟೀನಿಯರ್ದು ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ಒಂದು ಕ್ವಶನ್. ಅದರಲ್ಲಿ ಇರೋಂಥ ಪದ್ಯನ ಕೂಡ ಅವರು ಕನ್ನಡದಲ್ಲೂ ಹೇಳಿದ್ದಾರೆ, ಇಂಗ್ಲಿಷಲ್ಲೂ ಹೇಳಿದ್ದಾರೆ. ಒಂದು ಅಲ್ಲಿ ಆ ಫಿಲಿಮಲ್ಲಿರೋಂಥ ಸುದ್ದಿ, ಒಬ್ಬ ಯೋಧ ಯುದ್ಧಕ್ಕೆ ಹೋದಾಗ ಆ ಮನೆಯಲ್ಲಿರೋಂಥ ಕುಟುಂಬದವರು, ಒಬ್ಬ ಮಗಳಾಗಿರ್ಬೋದು, ಒಬ್ಬ ಮಗ ಆಗಿರ್ಬೋದು, ಒಬ್ಬ ಏನು ತಂದೆ ಆಗಿರ್ಬೋದು, ಒಬ್ಬ ತಾಯಿ ಆಗಿರ್ಬೋದು, ಒಬ್ಬ ಹೆಂಡತಿ ಆಗಿರ್ಬೋದು, ಯುದ್ಧ ಮಾಡಿಕೊಂಡು ಮನೆ ಕುಟುಂಬದ ಮುಖ್ಯಸ್ಥ ಬರ್ತಾನೆ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಯುದ್ಧ ಮಾಡಕ್ ಹೊರಟಿದ್ದಂತ ನಾಯಕರುಗಳು ಕೊನೆಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಸೆಕೆಂಡ್ ಹೊಡೆದ್ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ. ಇಷ್ಟೇ ಆಗೋದು. ಆದ್ರೆ ಸಂಬಂಧಪಟ್ಟ ಯುದ್ಧ ಮಾಡಕ್ ಹೋಗಿದ್ದಂತ ಯೋಧ ಮನೆಗೆ ಮರಳ್ತಾನ ಇಲ್ವಾ ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುತ್ತೆ. ಮರಳದೇ ಇಲ್ಲ ಅಂತ ಆ ಫಿಲಿಮ್ ಅಲ್ಲಿ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದನ್ನ ತೋರ್ಸೋದ್ರಲ್ಲಿ, ಈ ಪ್ಯಾಲೆಸ್ಟೀನ್ ಫಿಲ್ಮ್ ತೋರ್ಸೋದ್ರಲ್ಲಿ ತಪ್ಪೇನಿದೆ ಅಂತ ಪ್ರಕಾಶ್ ರಾಜ್ ಅವರು ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಇದ್ರಲ್ಲಿ ಏನ್ ತಪ್ಪಿದೆ ಅಂತ ನಾನು ಕೇಳ್ತಾ ಒಂದು. ಎರಡನೇದು, ಆಯ್ತು ಸ್ವಾಮಿ, ನೀವು ಕೇಂದ್ರ ಸರ್ಕಾರದವರು ಪ್ಯಾಲೆಸ್ಟೀನ್ ಫಿಲ್ಮ್ ತೋರಿಸಬಾರ್ದು ಅಂತ ನೀವು ದಿಗ್ಬಂಧನ ಆಗ್ತೀರಾ, ಮಾಡಬಾರ್ದು ಅಂತ ಹೇಳ್ತೀರಾ, ಸರಿ. ಆದ್ರೆ ನೀವ್ ಹೇಳ್ತಿದ್ದೀರಲ್ಲ, ನೆರೆ ರಾಷ್ಟ್ರ ಪಾಕಿಸ್ತಾನ, ನಮ್ಮ ನೆರೆ ರಾಷ್ಟ್ರ ಪಾಕಿಸ್ತಾನ ನಮ್ಮ ಮೇಲೆಲ್ಲ ಎಷ್ಟೋ ದಾಳಿಗಳಾಗಿದೆ. ಪುಲ್ವಾಮಾ ಹೇಳ್ಕೊಂಡು ಹೋದ್ರೆ ಸುಮಾರು ದಾಳಿಗಳು ನಮ್ಮ ಮೇಲೆ ಆಗಿದೆ. ಇದೇ ನೀವು ಶಾರ್ಜಾ ಕ್ರಿಕೆಟ್ನ ಪಾಕಿಸ್ತಾನ ಮೇಲೆ ಆಡಿಸ್ತಿರಲ್ಲ, ಇದೇ ICC ಅಧ್ಯಕ್ಷರು ಯಾರಿದ್ದಾರೆ? ನಿಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಮಗ ಇವತ್ತು ಅಧ್ಯಕ್ಷ. ಆಯ್ತಾ? ಇವ್ರು ಒಂದೇ ಒಂದು ಆದೇಶ ಮಾಡಿದ್ರೆ ಕ್ರಿಕೆಟ್ ನಡೀತಾ ಇರಲಿಲ್ಲ ಪಾಕಿಸ್ತಾನ ಮೇಲೆ. ಇವರು ಅಲ್ಲಿ ಕರ್ಕೊಂಡೋಗಿ ಪಾಕಿಸ್ತಾನ ಮೇಲೆ ಆಡಿದ್ರೆ ತಪ್ಪೇನಿಲ್ಲ, ಅದು ಕ್ರೀಡೆ, ಅದು ಇದು ಅಂತ ಹೇಳ್ತಾರಲ್ಲ. ನಾನ್ ಕೇಳ್ತಾ ಇರೋದು ಕೇಂದ್ರ ಸರ್ಕಾರಕ್ಕೆ, ಫಿಲಿಂ ತೋರಿಸಿದ್ರೆ ಏನಾಗುತ್ತೆ? ಕ್ರಿಕೆಟ್ ಆಡ್ಬೋದು, ನೀವು ಯಾಕೆ ಕ್ರಿಕೆಟ್ ಆಡ್ಬೋದು? ನಿಮ್ದೇ ಆದಂತ ಅಧ್ಯಕ್ಷ ಇದ್ದಾರೆ, ನಿಮ್ಮ ಕೇಂದ್ರ ಸರ್ಕಾರದಲ್ಲಿರುವಂತ ಮಂತ್ರಿ ಅಧ್ಯಕ್ಷ ಇದ್ದಾರೆ, ನೀವು ಕ್ರಿಕೆಟ್ ಹೆಂಗ್ ಆಡಿಸ್ತೀರಾ? ವಾಸುದೇವ್ ಮೂರ್ತಿ ಅವರೇ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶ್ರೀವಲ್ಲಿ ಅವರೇ, ಅವ್ರು ಕೇಳಿದ ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಯ್ತಾ? ಖಂಡಿತ ಅರ್ಥ ಆಯ್ತು. ಇದೇನಾಗೋಗಿದೆ ಗೊತ್ತಾ? ಒಂದು ಗಾದೆ ಇದೆ, ಎಲ್ಲಾರ್ಗೂ ಒಂದ್ ದಾರಿ ಅಂದ್ರೆ ಎಡವಟ್ಟಂಗ್ ಒಂದ್ ದಾರಿ ಅಂತ ಅನ್ಬಿಟ್ಟು ಒಂದ್ ಗಾದೆ ಹೇಳ್ತೀವಿ ನಾವು ಕನ್ನಡದಲ್ಲಿ. ಆಯ್ತಾ? ಇವ್ರು ಹೇಳಿದ್ರು ಕ್ರಿಕೆಟ್ ಮ್ಯಾಚ್ ಕೊಟ್ಟೋಗ್ಬಿಟ್ರು. ಇವ್ರು ಸೀದಾ ಇಲ್ಲಿ ನರಮೈದಗಳಾಗ್ತಾ ಇರೋದು, ಇವ್ರು ತಲೆ ಕೆಡ್ಸ್ಕೊತಾ ಇಲ್ಲ. ಇವ್ರು ಕ್ರಿಕೆಟ್ ಮ್ಯಾಚ್ ಹೋಗ್ತಾ ಇದಾರೆ. ಕ್ರಿಕೆಟ್ ಮ್ಯಾಚ್ ಏನಕ್ಕೆ ಆಡ್ಸಿದ್ರು ಅಂತಾನು ನಾ ಹೇಳ್ತೀನಿ ಕೇಳಿ, ರಿವೆಂಜ್ ತಗೊಳ್ಳೋದಕ್ಕೆ. ಆಯ್ತಾ? ನಮ್ಗೆ ಅವರಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ. ನಮ್ಗೆ ಯಾವತ್ತಿದ್ರು ನಮ್ಮ ಶತ್ರು ದೇಶ ಪಾಕಿಸ್ತಾನ. ಆಯ್ತಾ? ನಮ್ಮ ಶತ್ರು ದೇಶ ಪಾಕಿಸ್ತಾನ. ಅದಕ್ಕೋಸ್ಕರ ಇವ್ರನ್ನ ಎಡೆಪಂಥೀಯರು ಅಂತ ನಾವ್ ಕರೆಯೋದು. ಗಾಜಾ ವಿಚಾರಕ್ಕೆ ಬರೋಣ. ಕ್ರಿಕೆಟ್ ಮ್ಯಾಚ್ ಬಿಟ್ಟಾಕಿ ಇವ್ರದ್ದು ಡೈವರ್ಟ್ ಮಾಡೋ ರಾಜಕೀಯನೇ ಕಾಂಗ್ರೆಸ್ ಅವ್ರದ್ದು. ಯಾಕಂದ್ರೆ ಆನ್ ಪಾಯಿಂಟ್ ಇವ್ರು ಏನು ಮಾತಾಡೋದಿಲ್ಲ. ಆಯ್ತಾ? ನಮ್ಮ ಗಾಜಾ ಬಂದ್ಬಿಟ್ಟು ಏನಾಗೋಗಿದೆ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವರು ಮುಂಚೆಯಿಂದನೂ ವಿಕ್ಟಿಮ್ ಕಾರ್ಡ್ ಅವ್ರು ಪ್ಲೇ ಮಾಡೋದು. UN ಹೋಗಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ. ಆಮೇಲಿಂದ ಇವ್ರು ಹೇಳಿದ್ರಲ್ಲ, ಪಾಪ ಯುದ್ಧಕ್ಕೆ ಹೋಗಿ ಬಂದ ಯೋಧ ಅಂತ. ಯುದ್ಧ ಯಾರ ಮೇಲ್ ಮಾಡಿದ್ದು ಮೇಡಮ್? ಇಸ್ರೇಲ್ ಮೇಲೆ. ಆಮೇಲೆ ಇಸ್ರೇಲ್ ಯಾರಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಮೇಡಮ್? ಇಂಡಿಯಾಗೆ. ಇವ್ರಿಗೆ ಅದು ತಡ್ಕೊಳಕ್ ಆಗ್ತಾ ಇಲ್ಲ. ಇವ್ರು ಪ್ರಿಯಾಂಕಾ ಗಾಂಧಿ ಪಾಪ ಐ ಸಪೋರ್ಟ್ ಪ್ಯಾಲೆಸ್ಟೈನ್ ಅಂತ ಅನ್ಕೊಂಡ್ ಬ್ಯಾಗ್ ಹಾಕೊಂಡ್ ಹೋಗ್ತಾರೆ. ಅದು ಕೌಂಟರ್ ನಾವು ಕೊಟ್ಟಿದೀವಿ ಬಿಡಿ, ಆಪರೇಷನ್ ಸಿಂಧೂರ್ ಅಂತ. ಯಾಕಂದ್ರೆ ಇವ್ರವ್ರನ್ನೇ ಹೊಡೆದಾಕ್ತದ್ವಲ್ಲ ನಾವು, ಅದಕ್ಕೋಸ್ಕರ. ಇವರು ನೋಡಿ,
ಇವ್ರದಲ್ಲಿ ಏನಿದೆ ಕಂಟೆಂಟ್ ಇಲ್ಲ. ಒಂದು ಸೋಷಿಯಲ್ ಕಾಸ್ಗೆ ಒಂದ್ ನಿಮಿಷ, ವಾಸುದೇವ ಮೂರ್ತಿ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಸಿನಿಮಾ ರೀತಿಯಲ್ಲಿ ನೋಡಿ, ಸಿನಿಮಾ ಹಾಕ್ಲಿಕ್ಕೆ ಏನು ಅನ್ನೋದಲ್ವಾ ಈಗ ಇದೇ ಪಾಯಿಂಟ್ ಬಂದೆ. ರಷ್ಯಾದ ಒಬ್ಬ ಆಥರ್ ಇದ್ದಾರೆ, ಮ್ಯಾಕ್ಸಿಮ್ ಗಾರ್ಕಿ ಅಂತ ಅನ್ಬಿಟ್ಟು ಅಂತ, ಆಯ್ತಾ? ಅವ್ರು ಮದರ್ ಅಂತ ಒಂದು ಪುಸ್ತಕ ಬರೀತಾರೆ. ಆ ಮದರನ ಪುಸ್ತಕನ ಕನ್ನಡದಲ್ಲಿ ಅನುವಾದ ಮಾಡಿ ಇದೇ ನಮ್ ತಾರಮ್ಮ ತಾಯಿ ಅಂತ ಒಂದ್ ಪಿಕ್ಚರ್ ಮಾಡ್ತಾರೆ, ನ್ಯಾಷನಲ್ ಅವಾರ್ಡ್ ಸಿಗತ್ತೆ. ತಾಯಿದು ಆ ಎಮೋಷನ್ಸ್ ಹೇಗಿದೆ ಅಂತ ಆ ಪುಸ್ತಕದಲ್ಲಿ ಬರ್ದಿರೋದು. ಗಾಜಾ ಇಂದ ಕಲ್ತ್ಕೊಳ್ಳೋದಕ್ಕೆ ನಮ್ಗೆ ಏನಿದೆ? 100 ವರ್ಷಗಳಿಂದ ಬರೀ ಫೈಟಿಂಗು. ಆಮೇಲೆ ಒಂದೇ ರಾಷ್ಟ್ರ, ಅದು ಮುಸ್ಲಿಂ ರಾಷ್ಟ್ರ, ಅವರಿಂದ ಕಲಿಯೋದಕ್ಕೆ ನಮ್ಗೇನಿದೆ? ದಿನಕ್ಕೆ ಸಾವಿರಾರು ಗೋಹತ್ಯೆಗಳಾಗತ್ತೆ ಅಲ್ಲಿ. ನಿಮ್ಮ ಪ್ರಶ್ನೆ ಶ್ರೀವಲ್ಲಿ ಅವರಿಗೆ ಗೊತ್ತಾಯ್ತು. ಶ್ರೀವಲ್ಲಿ ಅವರಿಗೆ ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ವಾಸುದೇವ ಮೂರ್ತಿ ಅವರೇ, ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಗಾಜಾದಲ್ಲಿ ಇರುವವರೆಲ್ಲ ಬಂಡುಗೋರರಾಗಿರ್ತಾರೆ, ಅವರು ಸಪೋರ್ಟ್ ಮಾಡ್ಕೊಂಡು ಮಾಡಿರುವಂತಹ ಸಿನಿಮಾ, ಅದು ಕೂಡ ಭಾರತ ದೇಶದ ಯುದ್ಧದ ಬಗ್ಗೆ ಇರುವಂತಹ ಸಿನಿಮಾ, ಇದನ್ನ ತೋರಿಸಿ ಏನು ಉದ್ಧಾರ ಮಾಡ್ಬೇಕಾಗಿದೆ ಭಾರತದಲ್ಲಿ ಅಂತ ಕೇಳ್ತಿರೋದು. ನೋಡಿ, ಪ್ಯಾಲೇಸಿನರು ಯುದ್ಧ ಮಾಡ್ತಾ ಇದ್ದಾರೆ. ಆ ಫಿಲಿಮ್ ಅಲ್ಲಿ ಇರೋದು ಏನು ಅಂತ ಪ್ರಕಾಶ್ ರಾಜ್ ಹೇಳಿರೋದು. ಪ್ರಕಾಶ್ ರಾಜ್ ಅವ್ರು ಹೇಳಿರೋದು ಫಿಲಿಮ್ ಅಲ್ಲಿ ಏನಿದೆ, ಯಾವ ತರ ನರಮೇಧ ಆಗ್ತಾ ಇದೆ, ಯಾವ ತರ ಯುದ್ಧ ಹೋದಾಗ ಯಾವ ತರ ಸೈನಿಕ ಯಾವ ತರ ಹೊಡೆದಾಡ್ತಾನೆ, ಆ ಫಿಲಿಮ್ ಇದೆ ಅಂತ ಹೇಳ್ತಾ ಇರೋದು. ಇವರು ಮಾತೆತ್ತಿದ್ರೆ ಇವ್ರೇನ್ ಹೇಳ್ತಾರೆ, ಮುಸ್ಲಿಂ ದೇಶ. ನೀವು ಮುಸ್ಲಿಂ ದೇಶಕ್ಕೆ ಹೋಗಿ ನಿಮ್ ಪ್ರಧಾನಮಂತ್ರಿಗಳು ತಬ್ಗೊಂತಾರಲ್ರಿ, ಹೋಗಿ ಪಕ್ಕದ ಏನು ಇವ್ರು ಹೇಳ್ತಾ ಇದ್ರಂಗೆ ನೆರೆ ದೇಶಕ್ಕೆ ಹೋಗಿ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟು ಬರ್ತಾರಲ್ರಿ, ಇವ್ರು ಯಾಕೆ ಹೋಗ್ತಾರೆ? ಇವ್ರಿಗೆ ಅವಾಗ ಗೊತ್ತೇ ಇರ್ಲಿಲ್ವಾ ಪಾಕಿಸ್ತಾನಲ್ಲಿ ಹೋಗಿ ಬಿರಿಯಾನಿ ತಿನ್ನುವಾಗ ಇವರು ಮುಸ್ಲಿಮ್ಸು, ಇವರು ದೇಶ ನಮ್ಮೇಲೆ ಬಾಂಬ್ ಹಾಕ್ತಾರೆ, ನಮ್ ನಾಗರಿಕರನ್ನ ಹೊಡೆದಾಕ್ತಾರೆ, ಇದೆಲ್ಲ ಇವ್ರಿಗೆ ಇವ್ರ ಪ್ರಧಾನಮಂತ್ರಿಗಳಿಗೆ ಗೊತ್ತಿಲ್ವಾ? ಇವ್ರು ಯಾಕೆ ಹೋಗ್ತಾರಲ್ಲಿ? ಸಂಧಾನ ಮಾಡಕ್ ಶ್ರೀವಲ್ಲಿ ಅವರೇ, ಅವ್ರು ಕೇಳ್ತಾ ಇರೋದೇನು ಅಂದ್ರೆ, ನರೇಂದ್ರ ಮೋದಿ ಅವರು ಪಾಕಿಸ್ತಾನ, ಒಂದ್ ನಿಮಿಷ, ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂತಿದ್ದಾರೆ, ಅವಾಗಂತೆ ಹೋಗಿರುವಂತದ್ದು ಎಡಪಂಥಿ ಬಲಪಂಥಿ, ಇವಾಗ ಎಲ್ಲಿಂದ ಬಂತು ಅಂತ ಕೇಳ್ತಿದ್ದಾರೆ ಪ್ರಶ್ನೆ. ಅವರು ಬಿರಿಯಾನಿ ದೇವರಾಣೆಗೂ ಸುಳ್ಳು ಹೇಳ್ತಾ ಇದಾರೆ ಪಾಪ, ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ನಮ್ಮ ಪ್ರಧಾನಿಗಳ ವೆಜ್ ಅಂತ ಅನ್ಬಿಟ್ಟು ಅಂತ. ಬಿರಿಯಾನಿ ತಿನ್ನೋಷ್ಟು ಇವರಷ್ಟು ಇದಿಲ್ಲ, ಆಯ್ತಾ? ವೆಜ್ ಬಿರಿಯಾನಿ ತಿಂತಾರ ಅವರು. ಇವ್ರ ತರ ಹೋಗ್ಬಿಟ್ಟು ಬೇರೆ ಹೋಗ್ಬಿಟ್ಟು ದನದ ಮಾಂಸದ ಬಿರಿಯಾನಿ ತಿನ್ನಷ್ಟು ಇನ್ನು ನೀಚ ಮಟ್ಟಕ್ಕೆ ನಮ್ ರಾಜಕಾರಣ ಇಳಿದಿಲ್ಲ. ಆಮೇಲೆ ಏನು ಅಂದ್ರೆ, ಅಲ್ಲಿ ಹೋಗ್ಬಿಟ್ಟು ಬರೀ ಬಿರಿಯಾನಿ ತಿನ್ಕೊಂಡ್ ಬರಲ್ಲ. ಇವತ್ತು ಎಕಾನಮಿ ಏನಾದ್ರು ಗ್ರೋತ್ ಆಗಿದೆ, ಜಪಾನ್ ನ ಸರ್ಪಾಸ್ ಮಾಡಿ ನಾವು 4ನೇ ಸ್ಥಾನಕ್ಕೆ ಹೋಗಿದೀವಿ ಅಂದ್ರೆ, ಇವ್ರು ಮಾಡಕ್ಕಾಗದಿರೋದನ್ನ ಪ್ರಧಾನಮಂತ್ರಿಗಳು 10 ವರ್ಷದಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಎಫರ್ಟ್, ಅವ್ರ ಪರಿಶ್ರಮ. ಆಮೇಲೆ ಇವ್ರಲ್ಲ ಅಪಾಯಿಂಟ್ಮೆಂಟ್ ಆಗಿ ಹೋಗ್ಸ್ಕೊಳ್ಳೋದ, ಬನ್ನಿ ಅಂತ ಕರೀತಾರೆ. ಆಮೇಲೆ ತಬ್ಗೊಳೋದ್ರಿಂದ ಇವ್ರಿಗೆ ಏನಾದ್ರು ಬರ್ನಾಲ್ ಕೊಡ್ಬೇಕಾ ಕೇಳಿ, ಸ್ವಲ್ಪ ಉರಿಗಿರಿತಾ ಇದೆಯಾ ಅಂತ. ಆ ತಬ್ಗೊಳೋದ್ರಿಂದಾನೇ ಅದೊಂದು ವಿಶ್ವಾಸ ಬೆಳೆಸ್ಕೊಂಡೇನೆ ಇವತ್ತು ನಮ್ಮ ಎಕಾನಮಿನ ಸ್ಟ್ರಾಂಗ್ ಮಾಡ್ಕೋತಾ ಇರೋದು. ಮತ್ತೆ ಎಲ್ಲಾ ಕಡೆನೂ ಒಂದೊಂದು ಅವರು ಫ್ರೆಂಡ್ಶಿಪ್ ನ ಬೆಳೆಸ್ಕೋತಾ ಇರೋದು. ಇವ್ರು ಮನಮೋಹನ್ ಸಿಂಗ್, ಇವ್ರ ಪ್ರಧಾನಮಂತ್ರಿಗಳು ಎಷ್ಟಾತರ ಮಾಡಿದ್ರು ಇವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ರು. ಇವ್ರ ಪ್ರಧಾನಮಂತ್ರಿಗಳನ್ನ ಯಾರೋ ಎಷ್ಟೋ ವಿಡಿಯೋಸ್ ನೀವುಗಳೇ ಬಿಟ್ಟಿದ್ದೀರಾ, ಎಲ್ಲೋ ಮೂಲ ನಿಲ್ಸ್ತಾ ಇದ್ರು. ಇವತ್ತು ಅವ್ರು ಹೋಗ್ತಾರೆ ಅಂದ್ರೆ ಅಪ್ಲಾಸ್ ಮಾಡ್ತಾರೆ, ಸ್ಟ್ಯಾಂಡಿಂಗ್ ಓವೇಶನ್ ಕೊಡ್ತಾರೆ. ಎಷ್ಟು ಆನರರಿ ಅವಾರ್ಡ್ಸ್ ಬಂದಿದೆ ಅವ್ರಿಗೆ, ಯಾವ ಪ್ರಧಾನಮಂತ್ರಿಗೆ ಈ ತರ ಸಿಗ್ತಾ ಇತ್ತು? ಆಮೇಲೆ ಇವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ನಾನ್ ಹೇಳೋದು, ಇದೇ ದಾಸರ ಪದಗಳನ್ನ ಆಡ್ಬೋದಾಗಿತ್ತಲ್ಲ, ಇಲ್ಲೇ ಎಷ್ಟೊಂದು ನಮ್ದು ಬಯೋಗ್ರಫಿಗಳು ಇದೆಯಲ್ಲ, ತಗೋಬಹುದಲ್ಲ. ಪ್ಯಾಲೆಸ್ತೈನೇ ಇಲ್ಲಿ ಬಂದ್ ಮಾಡ್ಬೇಕು ಅನ್ನೋದೇನು? ಓಕೆ, ನಿಮ್ ಪ್ರಶ್ನೆ ಅರ್ಥ ಆಯ್ತು. ಇಲ್ಲಿ ಶ್ರೀವಲ್ಲಿ ಅವ್ರು ಕೇಳ್ತಾ ಇರೋದು ಏನು ಅಂತಂದ್ರೆ, ಪ್ಯಾಲೆಸ್ತೀನ್, ವೈ ಪ್ಯಾಲೆಸ್ತೀನ್ ಅಂತ ಹೇಳಿ ಬಾಕಿ ದೇಶಗಳು ಕಣ್ಣಿಗೆ ಕಾಣ್ತಾ ಇಲ್ವಾ ಪ್ರಕಾಶ್ ರಾಜ್ ಅವರಿಗೆ? ಮೇಡಮ್, ಅವ್ರು ಕೇಳೋ ಕ್ವಶನ್ ಒಂದೇ ಒಂದು ಆನ್ಸರ್ ಮಾಡಿ ಹೇಳ್ತೀನಿ. ಇವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ್ಗೆ ಹೋಗ್ಬಿಟ್ಟು ಗೋಮಾಂಸ ತಿನ್ಕೊಂಬಂದಿಲ್ಲ ಅಂತ ಇವರು ಪ್ರಧಾನ ಮಂತ್ರಿಯವ್ರನ್ನ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಬಿಜೆಪಿ ನಾಯಕರುಗಳೇ ಈ ದೇಶದಲ್ಲಿರುವಂತ MP-ಗಳು MLA-ಗಳು ಇವರೆಲ್ಲ ಕೂಡ ಮುಜರಾಮ್, ಇವರೆಲ್ಲರೂ ಕೂಡ ದನದ ಮಾಂಸ ತಿಂತಾರೆ. ಅವ್ರ ಆಹಾರ ಹಾಕೋದು ನಾವು ಅದನ್ನ ಹೇಳಲೇಬಾರ್ದು. ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್, ಹೇಳ್ತೀನಿ ಕೇಳಿ. ಇವತ್ತು ದನ ನೀವು ಕಡಿತಾ ಇಲ್ಲ ಅಂತ ಹೇಳ್ತೀರಾ? ದೇಶದಲ್ಲಿ ನಂಬರ್ 1, ದೇಶದಲ್ಲಿ ಇವತ್ತು ನಿಮ್ ಗೂಗಲ್ ಅಲ್ಲಿ ತೆಗೆದು ನೋಡಿ, ದೇಶದಲ್ಲಿ ಗೋಮಾಂಸ ನಂಬರ್ 1 ಎಕ್ಸ್ಪೋರ್ಟ್ ಆಗ್ತಾ ಇರೋದು. ನಾವಿನ್ ಬೇರೆ ದೇಶದಲ್ಲಿಲ್ಲ, ನಾವು ಅದನ್ನ ಯಾವ ರೀತಿ ಸರ್ ಅದು ತಿಂತಾರೋ, ಕಳ್ಳ ಸಾಗಾಣಿಕೆಯಲ್ಲಿ ತಿಂತಾರೋ, ಮತ್ತೊಂದೋ ಮಗ್ದೊಂದೋ, ಅದು ಬೇಕಾಗಿಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ತಿನ್ನೋ ಹಾಗಿಲ್ಲ, ಅದು ತಪ್ಪು ಮೇಡಮ್. ಅದೇ ಸತ್ಯ, ಅದನ್ನ ಅಗ್ರಿ ಮಾಡ್ಕೊಳ್ಬೇಕು. ಆಯ್ತು, ತಪ್ಪು ಅಂತ ನೀವ್ ಹೇಳ್ತಾ ಇದ್ದೀರಾ? ನೀವ್ ಆಂಕರ್ ಆಗಿ ಹೇಳ್ತಾ ಇದ್ದೀರಾ ತಪ್ಪು ಅಂತ. ಕಾನೂನು ಆಯ್ತು, ಇದೇ ನಿಮ್ಮ ಬಿಜೆಪಿ ನಾಯಕರುಗಳು ಗೋಮಾಂಸ ನಮ್ಗೆ ಗೋವಾದಲ್ಲಿ ಏನಾದ್ರು ಕೊಡ್ತಾ ಇದ್ರೆ ನಾನು ಹೇಳಕ್ ಬಿಟ್ಬಿಡಿ ದಯವಿಟ್ಟು, ನಾನು ಹೇಳಕ್ ಕೇಳಿ ದಯವಿಟ್ಟು. ಇದೇ ಗೋಮಾಂಸ
ಗೋವಾದಲ್ಲಿ ನಮ್ಗೇನಾದ್ರು ಕಡಿಮೆ ಆಯ್ತು ಅಂದ್ರೆ ನಾವು ಕರ್ನಾಟಕದಿಂದ ತರಿಸ್ಕೊಂತೀವಿ ಅಂತ ಇದೇ ಬಿಜೆಪಿ ಸರ್ಕಾರದ ನಡೆಸ್ತಾ ಇರುವಂತ ನಾಯಕರು, ಒಂದ್ ನಿಮಿಷ ಹೇಳ್ತೀನಿ ಕೇಳಿ, ನಾಯಕರುಗಳೇ ಹೇಳಿದ್ದಾರೆ. ಇದನ್ನ ಅವರು ತಿಳ್ಕೊಬೇಕಾಗ್ತದೆ. ಹೇಳ್ಬಿಡ್ತೀನಿ, ನೀವು ಆಮೇಲೆ ಮಾತಾಡಿ, ದಯವಿಟ್ಟು ಇನ್ನೊಂದು ಮಾತಾಡಿ, ಆಮೇಲೆ ಮಾತಾಡಿ. ಏನು ನಮ್ಮ ದೇಶದ ಪ್ರಧಾನಿ ಹೋದಾಗ ಗೌರವ ಸೂಚಿಸುತ್ತದೆ, ಹೆಚ್ಚು ಇದು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಕೊಡ್ಲಿ, ನಾವೇನು ಯಾವುದು ಹೇಳಲ್ಲ. ಆದ್ರೆ UPA ಸರ್ಕಾರದಲ್ಲಿ ಇದ್ದಂತ ನಮ್ಮ ಯಾರು ಮನಮೋಹನ್ ಸಿಂಗ್ ಅವರು ಇದೇ ಆರ್ಥಿಕ ಪರಿಸ್ಥಿತಿ, ಅಮೆರಿಕದ ಆರ್ಥಿಕ ಪರಿಸ್ಥಿತಿ ಬಿದ್ದೋಗಾದಾಗ ಇದೇ ಒಬಾಮಾ ಅವರು ನಮ್ಗೆ ಹೇಳ್ತಾ ಇದ್ರು, ಆರ್ಥಿಕ ತಜ್ಞನ್ನ ನಾನು ಸಲಹೆ ತಗೊಂಡೆ, ಅದರಿಂದ ನಮ್ಮ ಅಮೆರಿಕ ಬಲಿಷ್ಠವಾಗಿ ಉಳ್ಕೊಂತು, ಇಲ್ಲ ಅಂದ್ರೆ ನಾವು ಆರ್ಥಿಕ ಪರಿಸ್ಥಿತಿನೇ ಅಲ್ಲಾಡೋಗ್ತಾ ಇದ್ವಿ ಒಬಾಮಾ ಹೇಳಿದ್ದಾರೆ. ಅದನ್ನ ಇವರು ಮೆಚ್ಕೋಬೇಕು. ಇಲ್ಲ, ಇವರು ಪ್ರಧಾನಮಂತ್ರಿ ಹೇಳಿದೆ ಸರಿ ಅನ್ನೋದಲ್ಲ. ಒಂದೇ ನಿಮಿಷ, ಕಾಂಗ್ರೆಸ್ ಬಿಜೆಪಿಯ ನಾಯಕರು, ನನಗೆ ಯಾವ ಪಕ್ಷ ಅನ್ನೋದು ಬೇಕಾಗಿಲ್ಲ, ಯಾರ ಜೊತೆಗಿದ್ದಾರೆ ಅನ್ನೋದು ಬೇಕಾಗಿಲ್ಲ. ಗೋಮಾಂಸ ತಿಂದಿರುವಂತಹ ಒಂದು ಫೋಟೋ ಅಥವಾ ಸಾಕ್ಷಿಗಳು ನಿಮ್ಮ ಹತ್ರ ಇದ್ರೆ ಆನ್ ಏರ್ ಅಲ್ಲಿ ಕುತ್ಕೊಂಡು ತೋರಿಸಬಹುದು. ನಾನು ಕಾನೂನು ಮಾಡಿದ್ ಏನಕ್ಕೆ ಅನ್ನೋ ಪ್ರಶ್ನೆ ಕೇಳ್ತೀನಿ, ಓಪನ್ ಚಾಲೆಂಜ್. ಹೌದು, ನಾನು ಈಗ ಎಲ್ಲಿ ತಿಂದಿರೋದು ಎಲ್ಲಿದೆ, ಇದೇ ಎಲ್ಲಿದೆ ಅಂತ ತೋರಿಸಿ ಸರ್. ಇದೇ ಪತ್ರಿಕೆಯಲ್ಲಿ ನಾನು ಪತ್ರಿಕೆ ಕಾಪಿ ಬೇಕಾದ್ರೆ ಕೊಡ್ತೀನಿ, ಇನ್ನೊಂದು ಅರ್ಧ ಗಂಟೆ ಒಳಗೆ ಬೇಕಾದ್ರೆ. ಪತ್ರಿಕೆಯಲ್ಲಿ ಬಂದಿರೋಂಥದ್ದು ಹೊರದೇಶಕ್ಕೆ ಬಂದು ಬಿಜೆಪಿ ಬ್ರೇಕ್ ಮುಗಿಯೋಷ್ಟಕ್ಕೆ ನಾನು ನಿಮ್ಗೆ ಕೊಡ್ತೀನಿ. ಒಂದೇ ನಿಮಿಷ, ನಂಗೆ ಗೊತ್ತಾಗ್ತಿದೆ ಯಾರು ತಿಂದಿದ್ದಾರೆ ಎನ್ನುವಂತಹ ಸಾಕ್ಷಿ. ಒಂದು ಫೋಟೋ ಏನಾದ್ರು ಸಿಕ್ತು ಅಂತಂದ್ರೆ ಅದು ಇಂಡಿಯಾದಲ್ಲೇ ಇರುವಂತದ್ದು, ಇಂಡಿಯಾದಲ್ಲೇ ಕಡ್ದು ತಿಂದಿರುವಂತದ್ದು, ಕರ್ನಾಟಕದಲ್ಲೇ ಇದ್ದಿದ್ದು ಹೌದು ಕಡಿದು ಮಾಡ್ತಾ ಇರೋದು ಹೇಳಿ. ಅದನ್ನ ಹೇಳ್ತಾರೆ, ಇದು ರಾಜೀವ್ ರಾಜಾರೋಷವಾಗಿ ಮಾತನಾಡ್ತಾ ಇದ್ದೀರಾ. ಹೌದು, ನೀವು ತೆಗೆದು ನೋಡಿ. ಮಾಧ್ಯಮದ ನಡೆಸ್ತಾ ಇರೋರೆ ನಿಮ್ಮ ಮುತಾಲಿಕ್ ಹಿಂದೂ ಸಂಘಟನೆ ಮುಖ್ಯಸ್ಥ, ಬಜರಂಗ ದಳದ ಅಧ್ಯಕ್ಷ, ಅವ್ರು ಹೇಳ್ತಾ